ಎಲ್ರಿಗೂ ನಮಸ್ಕಾರ. ಶೈ ಫ್ಲೇವರ್ ಚಾನಲ್ಗೆ ಸ್ವಾಗತ. ಇವತ್ತು ಯಾವ ರೆಸಿಪಿ ಮಾಡ್ತಾ ಇದ್ದೇನೆಂದರೆ ಮಾವಿನಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಯಾವ ಥರ ಮಾಡ್ಬೋದು, ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಹಾಕಿ. ಈ ರೆಸಿಪಿನ ತುಂಬ ಜನ ಕಮೆಂಟ್ ಹಾಕಿದ್ರು, ಅದಕ್ಕೋಸ್ಕರ ಹಳೆಯ ವಿಡಿಯೋ ಇದು. ಅದಕ್ಕೆ ನಾನು ಇವಾಗ ಮಾಡಿ ಹಾಕ್ತಾ ಇದ್ದೀನಿ. ಸಾರಿ ಡಿಲೇ ಆಗಿದ್ದಕ್ಕೆ. ನಾನಿಲ್ಲೊಂದು 6ರಿಂದ 8 ಆಗುವಷ್ಟು ಮಾವಿನಕಾಯಿ ತೊಗೊಂಡಿದ್ದೀನಿ. ಇದು ಸಣ್ಣ ಮೀಡಿಯಮ್ ಮಾವಿನಕಾಯಿ. ಇದು ತುಂಬ ಹುಳಿ ಇದೆ, ಹಾಗಾಗಿ ಈ ಮಾವಿನಕಾಯಿನ ಸ್ವಚ್ಛಕ್ಕೆ ತೊಳೆಯೋಕ್ಕಂತ ಬಿಟ್ಟಿದ್ದೀನಿ. ಒಂದು 5 ನಿಮಿಷ ಇದನ್ನು ಮಾಡಿ ನೀರಲ್ಲಿ ತೊಳೆದ್ರಾಯ್ತು ಅಂತ. ಈಗ ಆಲ್ರೆಡಿ ಹಂಚಿಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಒಂದು 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಒಂದು 3ರಿಂದ 4 ಒಣಮೆಣಸಿನ್ಕಾಯಿ, ಮತ್ತು ಉದ್ದಿನಬೇಳೆ 1 ಸ್ಪೂನ್ ಆಗೋಷ್ಟು, ಜೀರಿಗೆ, ಇದನ್ನು ಕೂಡ 4 ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡಬೇಕು. ಮತ್ತು ಏನಂದರೆ 1 ಸ್ಪೂನ್ ಆಗೋಷ್ಟು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೋಬೋದು ಇಲ್ಲಿ ಫ್ರೈ ಮಾಡಬೇಕಾದ್ರೆ. ಈ ರೆಸಿಪಿ ಇಷ್ಟ ಆಗೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ಇದೇ ರೀತಿ ಹೊಸ ರೆಸಿಪಿಗೆ ನನಗೆ ಕಮೆಂಟ್ ಮಾಡಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಆಯಿಲ್ ಹಾಕ್ತಿದ್ದೀನಿ. ಆಯಿಲ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಕಡಿಮೆ ಉರಿಯಲ್ಲೇ ಫ್ರೈ ಮಾಡಬೇಕು. ಹಾಗಾಗಿ ಫ್ರೈ ಮಾಡಿಕೊಂಡು ಇದನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ತೆಗೆದಿಟ್ಕೋಬೇಕು. ಆಮೇಲೆ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಇದು ಒಂಥರ ಘಮ ಬರಬೇಕು, ಆ ರೀತಿ ಹುರಿಬೇಕು ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ತಗೊಂಡೆ. ಅದಾದಮೇಲೆ ಒಂದಿಷ್ಟು ಶೇಂಗಾ ಕಾಳು ಮತ್ತು ಮಾವಿನಕಾಯಿ ಇದನ್ನು ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ. ಆವಾಗಲೇ ತೊಳಿತಾ ಇದ್ನಲ್ವ, ಅದನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ಈ ಜಾರಿಗೆ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಈ ಥರ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಒಂದು ಮಡಿಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ, ಜೀರಿಗೆ, ಸಾಸಿವೆ ಅದನ್ನು ಕೂಡ ಚಟಪಟ ಇದನ್ನು ಮಾಡಿಬಿಟ್ಟು ಒಗ್ಗರಣೆ ಕೊಡಬೇಕು ಆ ಮಾವಿನಕಾಯಿ ಚಟ್ನಿಗೆ. ಅದಕ್ಕೋಸ್ಕರ ಇಲ್ಲಿ ಇರೋದು. ಇವಾಗ ನೋಡ್ಬೋದು ನೀವು. ಅದಕ್ಕೆ ಒಂದು 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಕಡಿಮೆ ಊರಲ್ಲೇ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಚಟ್ನಿ ಕೂಡ ಮಾವಿನಕಾಯಿ ಚಟ್ನಿ ಅಂದರೆ ಸೂಪರ್ ಚಟ್ನಿ ಅದು. ಸ್ವಲ್ಪ ಇಂಗು ಕೂಡ ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇವಾಗ ಅದು ಮಾವಿನಕಾಯಿ ಏನು ಆವಾಗಲೇ ರುಬ್ಕೊಂಡಿದ್ವಲ್ವ ಮಸಾಲೆ, ಅದನ್ನೆಲ್ಲ ಇದಕ್ಕೆ ಹಾಕ್ಕೋಬೇಕು. ಯಾರೆಲ್ಲ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಮತ್ತೆ ಹೊಸ ವಿಡಿಯೋ